ರಾಜ್ಯ ಬಿಜೆಪಿಯಲ್ಲಿ ತಣ್ಣಗಾಗದ ಬಣಬಡಿದಾಟ. ಯತ್ನಾಳ್ ಮತ್ತು ಟೀಂ ಬಳಿಕ ಬಿವೈ ವಿಜಯೇಂದ್ರ ಟೀಂ ದೆಹಲಿಗೆ ತೆರಳುತ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ ಬಣಬಡಿದಾಟ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯತ್ನಾಳ್ ಮತ್ತು ಟೀಂ ಬಳಿಕ ಬಿವೈ ವಿಜಯೇಂದ್ರ ಇದೀಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ ಅವರ ಟೀಂ ಪ್ರಯಾಣವನ್ನ ಬೆಳೆಸ್ತಾ ಇದೆ. ವಿಜಯೇಂದ್ರ ಟೀಮ್ನಿಂದ ದೆಹಲಿಗೆ ದಂಡಯಾತ್ರೆಯನ್ನ ಮಾಡಲಾಗ್ತಾ ಇದೆ. ಬಿವೈ ವಿಜಯೇಂದ್ರ ಬಣದ ಮಾಜಿ ಶಾಸಕರಿಂದ ದಂಡಯಾತ್ರೆಯನ್ನ ಮಾಡಲು ಚಿಂತನೆಯನ್ನ ನಡೆಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ. ಯತ್ನಾಳ್ ಮತ್ತು ಟೀಂ ಬಳಿಕ ಬಿವೈ ವಿಜಯೇಂದ್ರ ಟೀಂ ದೆಹಲಿಗೆ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ವಿಜಯೇಂದ್ರ ಟೀಮ್ನಿಂದ ದೆಹಲಿಗೆ ದಂಡಯಾತ್ರೆಯನ್ನ ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬಿವೈ ವಿಜಯೇಂದ್ರ ಬಣದ ಮಾಜಿ ಶಾಸಕರಿಂದ ದಂಡಯಾತ್ರೆಯನ್ನ ಮಾಡಲು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಬಣಬಡಿದಾಟ ಜಾಸ್ತಿ ಆಗಿದೆ. ನಿನ್ನೆನಾದ್ರೂ ಬ್ರೇಕ್ ಬೀಳುತ್ತಾ, ಇವರಿಬ್ಬರ ಮಧ್ಯೆ ಬಣಬಡಿದಾಟ ಬ್ರೇಕ್ ಬೀಳುತ್ತಾ ಎನ್ನುವ ಕ್ವಶನ್ ಎದುರಾಗಿತ್ತು. ಆದ್ರೆ ನಿನ್ನೆ ನಡೆದಂತಹ ಮೀಟಿಂಗ್ ಅಲ್ಲೂ ಕೂಡ ಬಣಬಡಿದಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಆ ಹಿನ್ನೆಲೆಯಲ್ಲಿ ಎಂಪಿ ರೇಣುಕಾಚಾರ್ಯ ಟೀಮ್ ಏನಿತ್ತು, ಬಿವೈ ವಿಜಯೇಂದ್ರ ಅವರ ಟೀಮ್ ಏನಿತ್ತು, ಅದು ದೆಹಲಿಗೆ ತೆರಳಲು ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಿನ್ನೆಷ್ಟೇ ಮೀಟಿಂಗ್ ನಡೆದಂತಹ ಸಂದರ್ಭದಲ್ಲಿ ಯತ್ನಾಳ್ ರವರಿಗೆ ಒಂದು ಇದಿತ್ತು, ಏನಿತ್ತು ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು, ಅವರಿಗೆ ವಯಸ್ಸಾಗಿಲ್ಲ, ಇನ್ನು ಒಂದು ಪಕ್ಷದ ತೀರ್ಮಾನವನ್ನ ಕೈಗೊಳ್ಳಲು ಯಾವುದೇ ರೀತಿ ಮೆಚುರಿಟಿ ಇಲ್ಲ ಅನ್ನೋದೊಂದಿತ್ತು. ಶಿಸ್ತು ಸಮಿತಿ ಮುಂದೆ ಬಿವೈ ವಿಜಯೇಂದ್ರ ವಿರುದ್ಧ ದೂರನ್ನ ಸಲ್ಲಿಸಲಿದ್ದಾರೆ. ಹೀಗಾಗಿ ಯತ್ನಾಳ್ ವಿರುದ್ಧವೂ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ವರಿಷ್ಠರ ಭೇಟಿಗೆ ರಾಧಾ ಮೋಹನ್ ಬಳಿ ಟೈಮ್ ಕೇಳಿರುವ ಬಿವೈ ವಿಜಯೇಂದ್ರ ನಿನ್ನೆ ಕೋರ್ ಕಮಿಟಿ ಸಭೆ ಹಿನ್ನೆಲೆ ರಾಜ್ಯಕ್ಕೆ ಆಗಮಿಸಿದ್ರು ಅಗರ್ವಾಲ್ ರವರು. ಈ ವೇಳೆ ವರಿಷ್ಠರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಮಾಜಿ ಶಾಸಕರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಶಿಸ್ತು ಸಮಿತಿ ಮುಂದೆ ಬಿವೈ ವಿಜಯೇಂದ್ರ ವಿರುದ್ಧ ದೂರನ್ನ ಸಲ್ಲಿಸಲಾಗಿದೆ. ದೆಹಲಿಗೆ ತೆರಳಿ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ರವರು ದೂರನ್ನ ಸಲ್ಲಿಸಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಯತ್ನಾಳ್ ವಿರುದ್ಧವೂ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ವರಿಷ್ಠರ ಭೇಟಿಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಳಿ ಟೈಮ್ ಅನ್ನ ಕೇಳಿದ್ದಾರೆ ಬಿವೈ ವಿಜಯೇಂದ್ರ ಅವರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ನಿನ್ನೆಯಷ್ಟೇ ಕೋರ್ ಕಮಿಟಿ ಸಭೆ ಹಿನ್ನೆಲೆ ರಾಜ್ಯಕ್ಕೆ ಆಗಮಿಸಿದ್ರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಅಗರ್ವಾಲ್ ರವರನ್ನ ಭೇಟಿಯನ್ನ ಕೂಡ ಮಾಡಿದ್ರು ಬಿಜೆಪಿ ಶಾಸಕರು. ಬಿವೈ ವಿಜಯೇಂದ್ರ ಸೇರಿದಂತೆ ಸಾಕಷ್ಟು ಶಾಸಕರು ಭೇಟಿಯನ್ನ ಮಾಡಿದ್ರು. ಇನ್ನು ವಿಜಯೇಂದ್ರ ಬಣ ಮಾಜಿ ಶಾಸಕರಿಂದ ಅಗರ್ವಾಲ್ ಅನ್ನ ನಿನ್ನೆಯಷ್ಟೇ ಭೇಟಿ ಮಾಡಿದ್ರು. ಭೇಟಿ ವೇಳೆ ದೆಹಲಿಗೆ ಬರಲು ಸಮಯವನ್ನ ಕೇಳಿದ್ದಾರೆ. ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಎಂಪಿ ರೇಣುಕಾಚಾರ್ಯ ಹಾಗೂ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಸಮಯವನ್ನ ಕೇಳಿದ್ದಾರೆ ಎನ್ನಲಾಗ್ತಾ ಇದೆ. ವಿಜಯೇಂದ್ರ ಮತ್ತು ಟೀಂ ದೆಹಲಿಗೆ ತೆರಳುವ ವಿಚಾರವಾಗಿ ಪರ್ಮಿಷನ್ ಅನ್ನ ಕೇಳಿದ್ದಾರೆ. ದೆಹಲಿ ತೆರಳುವ ಮುನ್ನ ಬಿಎಸ್ ಯಡಿಯೂರಪ್ಪ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯಾರೆಲ್ಲ ದೆಹಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ ಎಂಪಿ ರೇಣುಕಾಚಾರ್ಯ. ಬೆಂಬಲಿಗರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಲು ಬಿವೈ ವಿಜಯೇಂದ್ರ ಬಣದಿಂದ ಈಗಾಗಲೇ ಕಸರತ್ತನ್ನ ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ವಿಜಯೇಂದ್ರ ಮತ್ತು ಟೀಂ ದೆಹಲಿಗೆ ತೆರಳುವ ವಿಚಾರವಾಗಿ ದೆಹಲಿ ತೆರಳುವ ಮುನ್ನ ಬಿಎಸ್ ಯಡಿಯೂರಪ್ಪ ಜೊತೆಗೆ ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ ಬಿವೈ ವಿಜಯೇಂದ್ರ ಅವರ ಟೀಂ. ಯಾರೆಲ್ಲ ದೆಹಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ ಎಂಪಿ ರೇಣುಕಾಚಾರ್ಯ ಅವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಬೆಂಬಲಿಗರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಲು ಬಿವೈ ವಿಜಯೇಂದ್ರ ಬಣದಿಂದ ಕಸರತ್ತನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ನಿನ್ನೆಯಷ್ಟೇ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಒಂದು ಚಾರ್ಜ್ ಶೀಟ್ ಅನ್ನ ಯತ್ನಾಳ್ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಆ ನಂತರದಲ್ಲಿ ಬಿಜೆಪಿ ನಾಯಕರು ಈಗಾಗಲೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಮೀಟ್ ಮಾಡಿ ಒಂದು ದೆಹಲಿಗೆ ಯಾವಾಗ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಪರ್ಮಿಷನ್ ಅನ್ನ ಕೂಡ ಕೇಳಿದ್ರು. ಅದಾದ ಬಳಿಕ ಬಿಎಸ್ ಯಡಿಯೂರಪ್ಪ ಜೊತೆ
ಬಿವೈ ವಿಜಯೇಂದ್ರ ಬಣ ಏನಿತ್ತು, ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಸಾಕಷ್ಟು ಕಟ್ಟ ಸುಬ್ರಹ್ಮಣ್ಯ ಸೇರಿದಂತೆ ಸಾಕಷ್ಟು ನಾಯಕರು ಏನಿದ್ರು ಅವರೆಲ್ಲರೂ ಕೂಡ ಈಗಾಗಲೇ BS ಯಡಿಯೂರಪ್ಪ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ನಾವು ಯಾವಾಗ ದೆಹಲಿಗೆ ಹೋಗಬೇಕು, ಯಾರ್ಯಾರು ದೆಹಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಈ ರೀತಿ ಬಣಬಡಿದಾಟ ಮುಂದಾದ್ರೂ ತಣ್ಣಗಾಗುತ್ತಾ ಎನ್ನುವ ಬಣಬಡಿದಾಟ ಮುಂದಾದ್ರೂ ತಣ್ಣಗಾಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು 40ಕ್ಕೂ ಹೆಚ್ಚು ಜನ ನಾಯಕರು ವಿಜಯೇಂದ್ರ ಬೆನ್ನಿಗೆ ಈಗಾಗಲೇ ಇದ್ದಾರೆ. ಇನ್ನು ಬೆಂಬಲಿಗರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಲು ಈಗಾಗಲೇ ಬಿವೈ ವಿಜಯೇಂದ್ರ ಅವರ ಬಣ ಕಸರತ್ತನ್ನ ಮಾಡ್ತಾ ಇದೆ ಎನ್ನಲಾಗ್ತಾ ಇದೆ. Ashwavega English News. Coming soon. Your channel, your voice, your trust.